ಸರ್ ಫುಲ್ ಬಿಸಿ. ಒಂದು ನಿಮಿಷ ಕಣ್ ಮುಚ್ಚಿಲ್ಲ. ಯಾವ ದೇವ್ರ ಮೇಲೆ ಆಣೆ ಮಾಡ್ಬೇಕು ಸರ್ ನಾನ್ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾನೆ ನಾನು ಇದ್ ಮಾಡಿದೀನಿ. ನೀವು ನನ್ ಮೇಲೆನೆ ಎಫ್ಐಆರ್ ಮಾಡ್ಬಿಟ್ರಲ್ಲ ನನ್ಗೆ. ಸಾರ್ ಏನಂದ್ ರಿಜೆಕ್ಟ್ ಮಾಡಕ್ ಬರಲ್ಲಪ್ಪ. ಏನ್ ಹಿಂಗ್ ತಿಳ್ಕೊಂಡ ನೀನು ಕೇಳ್ಬೋದಾಯ್ತಲ್ಲ ಸರ್. ಅವನ್ ಮೇಲೆ ಏನಿದೆ ದಾಖಲಾದ್ರು ಪಾರ್ಟ್ನರ್ಶಿಪ್ ಅಂತ ಹಾಕಿದ್ಯಾ ಅಂತ ಕೇಳ್ಬೋದಾಯ್ತಲ್ಲ. ಹೇಳ್ಕೊಟ್ಟಿರೋದು ಅವ್ನ್ಗೆ ಏನಿದೆ ಸರ್ ಬೇರೆ ಕೆಲ್ಸ? ನನ್ ಮೇಲೆ ಏನಿದೆ ಸರ್ ಅವ್ನ್ಗೆ? ಈ ಹೇಳ್ಕೊಟ್ಟಿರೋದು ಅವ್ರು ಬಂದು ಸೇರ್ಸಿ ಅಂತಿರೋದು. ನನ್ ಮಾತಾಡೋದ್ರೆ ಓಪನ್ ಟು ಓಪನ್ ಆಗ್ಬಿಡ್ತೀನಿ. ನಾನ್ ಓಪನ್ ಟು ಓಪನ್ ಇವ್ರ ಜೊತೆ ಇದ್ದೇನೆ ಅಂತ ಗುರುತಿಸ್ಕೊಂಡ್ಬಿಟ್ರೆ ನಾವೇನು ಇದ್ ಏನು ಮಾಡಕ್ಕಾಗಲ್ಲ. ಈ ಎಲ್ಲ ಡಿಜಿಪಿ ಹತ್ರ ಎತ್ತು ಕಟ್ಬಿಟ್ಟು ನನಗೆ ಎಷ್ಟು ಕಾಟ ಕೊಟ್ಬಿಟ್ಟ ಗೊತ್ತಾ? ಇಲ್ಲ ನಾನ್ ಯಾಕೆ ನಾನ್ ಖುದ್ದಾಗಿ ನಾನು ಬಂದು ಪಾಪ ಈ ಸಾಹೇಬ್ರ ಹತ್ರ ಮಾಡ್ದೆ ಅದು ಲಿಸ್ಟ್ ಗೊತ್ತಾ ಇಲ್ಲ. ನೋಡೋಣ ಅಂದ್ರೆ ನಾಟ್ ಫೋನ್ ಅಂತ ಬರ್ತಾ ಇದೆ. ಇನ್ನು ಇದ್ರಲ್ಲಿ ಕಾಪಿ ಕೊಟ್ಟಲ್ಲ ಅಲ್ಲ. ಲೋಫರ್ ಏನು ಟ್ರಾನ್ಸ್ಫರ್ ಆಗೋ ಹೋಯ್ತಾ ಇಲ್ಲ. ನಾನ್ ನಿಮ್ಗೆ ಅವತ್ತು ಆಚೆ ಇರಕ್ ಕೇಳಿದೆ. ನಿಮ್ ಬಂದಿರೋದ್ ಲೊಕೇಶನ್ ನೋಡ್ಕೊಂಡು ಅವತ್ತೆಲ್ಲ ಮಾಡಿಸ್ಬಿಟ್ಟವನೆ. ಅದು ಏನು 5 ಗಂಟೆಗೆ ಎಷ್ಟಾದ್ರು 6 ಗಂಟೆಗೆ ಹೋಗಿ ಹೇಳ್ಕೊಬರ್ರಿ. ಅಯ್ಯೋ ದೇವ್ರೆ, ಏನ್ ಅವ್ರ ಏನ್ ಟೆರರಿಸ್ಟ್ ಸರ್? ಹೋಗಿದ್ದಾರೆ 10-15 ದಿನ. ಪಾಪ ಹೇಳಪ್ಪ. ಯಾಕಪ್ಪ ಇಲ್ಲಿ ACP ಸಾಹೇಬ್ರ ಜೊತೆ ಇದೀನಿ ಕಣ. ಬಂದ್ಲೇ ತಡಿ. ಯಾಕ ನಿನ್ಗೆ ಅರ್ಜೆಂಟ್ ಏನ ಮನೆಗೆ ಹೋಗಕ್ಕೆ? ಹೋಗ್ಬಿಡ. ಪರವಾಗಿಲ್ಲ, ಏನಾಗಲ್ಲ. ಇಲ್ಲಿ ಸಾಹೇಬ್ರ ಜೊತೆ ಹೇಗಿದೆ ಬರ್ತೀನಿ. ಪ್ರೈವತ್ ಅಲ್ಲಿ ಹಳ್ಳದಲ್ಲಿ ಬಿಟ್ಟಿದೀನಿ. ACP ಸಾಹೇಬ್ ನೋಡೋಣ ಅಂತ ನಿಮ್ಗೆ ಹಿಂಗ್ ಕರ್ಸ್ಕೊಂಡಿದೀನಿ. ಅಷ್ಟೇ ಆಯ್ತು. ಈಗ ನೋಡಿ ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲ ಇರ್ಲಿ. ನನಗ್ ಬೇಜಾರಾಯ್ತು ಇವತ್ತು ಹೋಗಿ ಹಿಡ್ಕೊಂಡಿದ್ದು ಇದ್ ಮಾಡಿದ್ರು. ಯಾಕಂದ್ರೆ ನನಗೆ ಉಳಿಸ್ಕೊಳ್ಬೇಕು. ಇಲ್ಲ ಮತ್ತೆ ಇವ್ರು ಇನ್ನೂ 1 ವರ್ಷ ಇರ್ತಾರೆ. ನಾನು ವಿಶ್ವಾಸಕ್ಕೆ ತಗೊಂಡು ಅಲ್ಲ ಇಲ್ಲ ಇವ್ರು ಹೊಸದಾಗಿದ್ದಾರೆ HC ಸಾಹೇಬ್ರು. ಅವ್ರ ಹತ್ರ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ? ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್. ನನ್ನ ಹತ್ರ ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್. ನನ್ನ ಹತ್ರ 30 ಜನ ಬಂದು ಹತ್ತಿದ್ದಾರೆ ಸರ್. ಇವ್ರ ಮನೆಗೆ ಇದಾಗಿದ್ರೆ ಗೊತ್ತಾಗಿದೆ. ಹಿಂಗೆ ಅಯ್ಯೋ ಏನಕ್ಕೆ ಅಲ್ಲಲ್ಲ ಯಾವ್ದೇ ಇಂಗ್ಲಿಷ್ ಸ್ಪೀಕಿಂಗ್ ಹಾಕಿದೀನಿ ಅದು ಕಾಟ ಕೊಡ್ತದೆ. ಅದೆಲ್ಲ ಮಾಡಿ ಇದು ಮಾಡಿ ಏನ್ ಮಾಡ್ತಾರ ಡೆಡ್ಲೈನ್ ಹಿಂಗೆ ಏನ್ರಿ ಸ್ಟೇಷನ್ ಯಾವ ತರ ಬೇಜಾರ ಮಾತಾಡಿದ್ರು ಇದು ಮಾಡಿದ್ರು. ಆಮೇಲೆ ಡೆಡ್ಲೈನ್ ಯಾವತ್ತು? ಈಗ ಎಷ್ಟು 24 ನಾಳೆ? 24 ಇಲ್ಲ 23. ಇವತ್ತು 23, ನಾಳೆ 24, ಶುಕ್ರವಾರ ಡೆಡ್ಲೈನ್. ಅದು ಇದು ಏನೆಲ್ಲ ಮಾತಾಡ್ಬಿಟ್ರಪ್ಪ. ನನಗೆ ತಲೆ ಎಲ್ಲ ಕೆಟ್ಟ ಹೊಡ್ತು. ಅಯ್ಯೋ ದೇವ್ರೆ ಅಂತ. ಆಮೇಲೆ ಎಲ್ಲದಕ್ಕೂ ಕಿರಿಕಿರಿ. ಫಸ್ಟ್ ಇವನು ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಇವಂದೇ ಆ ಮೋಹನ್ ಗೌಡ ಅವನಲ್ಲ ಅವ ಮುಂದಿದ್ದು ಕೆಲ್ಸ. ಮತ್ತೆ ಆ ಮೋಹನ್ ಗೌಡ ಹೇಳ್ತೀನಿ. ಆ ಮೋಹನ್ ಗೌಡ ಇವನ್ನ ವಿಕಾಸ್ ಚೌಧರಿನ ಚೂ ಬಿಡ್ತಾನೆ. ವಿಕಾಸ್ ಚೌಧರಿ ಕಡೆಯಿಂದ ಇದ್ ಮಾಡ್ತಾನೆ. ಅಷ್ಟೇಗೆ ವಿಕೆಟ್ ಮಾಡಿಸ್ತಾವನೆ. ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲ ನಾನ್ ನೋಡಾಯ್ತು. ಅಷ್ಟೇಗೆ ವಿಕೆಟ್ ಮಾಡಿಸ್ತಾವನೆ. ಅಷ್ಟೇ ವಿಕೆಟ್ ಮಾಡ್ಸಕ್ ಓಡಾಡ್ತಾವನೆ ಮೋಹನ್ ಗೌಡ. ಆ ಮೋಹನ್ ಗೌಡ ಇವನು ಒಂದೇ ಜಾತಿ. ಯಾರು ನಮ್ಮ ಇವನು ACP ಮೋಹನ್ ಗೌಡ ಅವೆಲ್ಲ ಒಂದೇ ಜಾತಿ. ಇದು ನಾನು ಇವ್ರ ಹತ್ರ ಹೇಳಕ್ ಹೋಗ್ಬಿಡಿ. ಯಾರು ನ್ಯೂಸ್ ತಂದು ನಾನ್ ನಿಮ್ ಹತ್ರ ಸಿಕ್ಕಿಲ್ಲ, ನಾನ್ ನಿಮ್ ಹತ್ರ ಹೇಳಿಲ್ಲ, ನನ್ಗೆ ಗೊತ್ತೇ ಇಲ್ಲ ಸರ್. ಹಂಗೆ ಅಷ್ಟೇ ಅಂತ ನನ್ನ ಮಗ ಈ ಭಾರಿ ಕಾಟ ಕೊಟ್ಟಾಗ್ಬಿಟ್ಟ ನಿಜವಾಗ್ಲು ನಮಗೆ. ನಾನೇನ ಸುಳ್ಳು ಹೇಳಿದ್ರೆ ಇಲ್ಲ ಸರ್. ನೀವು ಬೇಡ ಸರ್. ಇಲ್ಲ ನಂಬಿಕೆ ಬೇಡ ಇಟ್ಕೊಳ್ಳಿ. ನನಗೆ ಇವತ್ತು ಪಾಪ ಬೇಜಾರಾಯ್ತು. ಅವ್ರ ತಾಯಿ ಇದ್ರು, ಅವ್ರ ತಂದೆ ಇದ್ರು. ನಮಗೂ ಒಂಥರ ಬೇಜಾರಾಯ್ತು. ಯಾಕಂದ್ರೆ ನೋಡ್ರಿ ಅವ್ರದ್ದು ನಾವ್ ದುಡ್ಡು ತಿಂದಿದೀನಿ, ಇಲ್ಲ ಅಂತಿಲ್ಲ. ಕೇಳಿ ಹಂಗಲ್ಲ. ಈ ತರ ಮಾಡ್ತಾ ಇದಾರಲ್ಲ ನನಗ್ ಬದುಕಕ್ ಬಿಡ್ತಿಲ್ಲ ರೀ. ತಡಿ ಬೇಡ ಇಲ್ಲ ತಡಿ. ಸಮಾಧಾನ ಆಗಲ್ಲ. ಆಮೇಲೆ ಇದೆಲ್ಲ ರೆಕಾರ್ಡಿಂಗ್ ತೋರ್ಸಿದೀನಿ ಅಂತ ಅವ್ರಿಗೆ ಇದ್ ಮಾಡಕ್ ಹೋಗ್ಬೇಡಿ. ಯಾವ್ದು ತೋರ್ಸಲ್ಲ. ಇಲ್ಲ ತಡೀರಿ. ಹೌದು ಇವತ್ತು ನಿನ್ನೆ ಅದಕ್ಕೆ ಅಲ್ವಾ ಎಸ್ಟರ್ಡೇ
ಬೇಡ ಬಿಡು. ತಡೀರಿ ಅಯ್ಯೋ ಅವ್ರ ಟೋನ್ ನೋಡ್ರಿ ಹೇಳ್ತೀನಿ. Hello. Sir. Would have seized the substance. Sir, ಬೇರೆ ಕೇಸಲ್ಲಿ ಎಲ್ಲ ಇದು ರೀಸನ್ ಸರ್. ಇವತ್ತು ಸಾಯಂಕಾಲ ಕೊಟ್ರು, ಇವಾಗ ಹೋಗೋಣ ಅಂತ ಹೇಳಿದ್ರೆ ಇಲ್ಲ ಸರ್ ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ಅವ್ರು ಕೇಳಿ ನೋಡಿ ಸರ್, ಬೇಕಾದ್ರೆ ಅವ್ರ ಅಡ್ವೊಕೇಟ್ ಕೇಳಿ, ಅವ್ರ ಅಡ್ವೊಕೇಟ್ ಯಾಕೆ ಕೇಳಿ ನೀವು ಮಾಡಿ ಪ್ರಕಾರ ಮಾಡಿ. ಅಲ್ಲ ಮಾಡ್ತಾ ಇದೀನಿ ಸರ್, ಮಾಡಿ ಕಾನೂನು ಪ್ರಕಾರ ಮಾಡ್ತಾ ಇದೀನಿ ಸರ್. ಮಾಡ್ರಿ, ತಿರ್ಗಾ ಮತ್ತೆ ರಿಪೀಟ್ ಮಾಡಿ ಸರ್. ಈಗ every case where you give some instructions, you will not follow that. ನಾನೇನು ಇಲ್ಲಿಗಲ್ ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇಟ್ಸ್ ಡೋಂಟ್ ಫಾಲೋ. ವಾಟ್ ಶುಡ್ ಐ ಸೇ ಟು ಯು ಸರ್? ಅವ್ರ ಕಂಪ್ಲೇಂಟ್ ಬರ್ಬೇಕಲ್ಲ ಸರ್, ಬಂದು ಫರ್ದರ್ ಸ್ಟೇಷನ್ ಎಕ್ಸ್ಪ್ಲೈನ್ ಮಾಡು. ಆಸ್ಕ್ ಥ್ರೂ ಕ್ವೆಶ್ಚನ್ಸ್, ಸೂಪರ್ವೈಸರಿ ಕ್ವೆಶ್ಚನ್ಸ್ ಯು ಆನ್ಸರ್. ಅಡ್ವೈಸರಿ ನೋಟ್ ಫಸ್ಟ್ ಇಯರ್ನೇ ಕೊಟ್ಟಿದ್ದೀವಿ ಎಲ್ಲ ಕೇಸ್ಗಳಲ್ಲಿ. ವಾಟ್ ಯು ಹ್ಯಾವ್ ಡನ್ ಯು ವಿಲ್ ಸಿ. ಮಾಡಿ ನೀವು ಬರಿ. ಇನ್ನೊಂದು ಕೇಸಲ್ಲೂ ಇದೆ, ಅವನು ಸಜ್ಜಲ್ ಕುಮಾರ್ಗೆ ತಗೊಂಡು ನೋಟಿಸ್ ಕೊಟ್ಟು ಮನೇಲಿ ರೂಢಿ ಶೀಟ್ ಓಪನ್ ಮಾಡೋದು ಕೊಟ್ಟು ಬನ್ನಿ ಅಂತ ಹೇಳ್ಕೊಟ್ರಿ ನೀವು ಸರ್. ಸ್ಟೇಟ್ಮೆಂಟ್ಸ್ 2 ಕೇಸ್ ಆಗುತ್ತೆ ಸರ್. 2 ಕೇಸ್ ಆದ್ಮೇಲೆ ಕೊಡ್ಬೇಕು ಸರ್ ಸ್ಟೇಟ್ಮೆಂಟ್. ಎಲ್ಲ ವಿಡಿಯೋ ಕಾಣಿಸಿಲ್ವಾ ನಿಮಗೆ? ಕಟ್ಟಿಗೆ ಮುಂಚೆನೆ ಮಾಡಿ. ಇದು ಬೇರೆ ಕೇಸ್ ಮಾಡಿ ನೀವು ಮಾಡಿ ಬೇರೆ ಕೇಸ್ಗೆ ಇನ್ನೇನಿಲ್ಲ. ಮ್ಯಾಕ್ಸಿಮಮ್ ಅದೇ ಇವ್ರಿಗೆ ಹಾಕೊಡ್ತಾನೆ ಅಲ್ಲ. ಅಂದ್ರೆ ಸುಮ್ಮನೆ ಇದು ಈಗ ಫರ್ದರ್ ಏನಿಲ್ಲ. ಒಂದ್ ಕೇಳಿ, ಈಗ ಎಷ್ಟ್ ಜನಕ್ಕೆ ಅಂತ ನಿಂಗೆ ಸೆಟಲ್ ಮಾಡ್ಕೊಂಡು ಹೋಗ್ತೀರಾ ನೀವು? ಕೇಳಿ ಬಿಡೋದು ನೀವೇ. ಅದಕ್ಕೆ ನಾಳೆ ಕೋರ್ಟ್ ಅಲ್ಲಿ ಈಗ ಆಯ್ತು, ಯಾರ್ದೋ ಕೋರ್ಟ್ ಅಲ್ಲಿ ಈಗ ಇವ್ರು ಸಾಹೇಬ್ರು CCH 1 ಅವ್ರು ಬರ್ತಾರಲ್ವಾ? ಹೌದು. ಸೊ ಅವಾಗ ನಿಮಗೂ ಗೊತ್ತಿದೆ ನೋಡಿ, ಇವತ್ತು ರಜಾ ಇದ್ದಾರೆ ಅನ್ಬಿಟ್ಟು ಇವತ್ತು ಅರೆಸ್ಟ್ ಮಾಡಿದ್ದೀರಾ ನೀವು? ಇಲ್ಲ, ಅದಿಲ್ಲ ಅದಿಲ್ಲ. ಅದೇ ಇವ್ನು ಫೋನ್ ಎಲ್ಲ ಆನ್ ಮಾಡ್ಕೊಂಡು ಲೊಕೇಶನ್ ಅಲ್ಲಿ ಇಂದಿರಾನಗರ ಬರ್ತದೆ, ಇದು ಬರ್ತದೆ, ಇವನು ಮುಗಿ ಬೀಳ್ತಾವನೆ. ಲೊಕೇಶನ್ ನಿಮ್ದು ಒಂದೇ ಕಡೆ ಮನೇಲಿ ಬರ್ತಾ ಇದೆ, ನಿಮ್ಗೆ ತಲೆ ಇಲ್ವಾ? ಕೇಸ್ ರಿಜಿಸ್ಟರ್ ಆಗಿದೆ, ಆಗಿದೆಯಲ್ಲ ನಂಗೆ ಮಾಡಿಸ್ತಾನೆ ಇವನು, ಮಾಡಿಸ್ತಾನೆ ಮಾಡು. ಅವತ್ತು ನೋಡಿ ಅದು ಆ ಕೇಸ್ 5 ಗಂಟೆಗೆ ಆಗಿದೆ, 6 ಗಂಟೆಗೆ. ಎಷ್ಟನೇ ತಾರೀಕು? 8ನೇ ತಾರೀಕಲ್ಲಿ ಬನ್ರಿ ಆಗಿತ್ತು. ಇವತ್ತು ಎಷ್ಟು ಡೇಟು? ತಡೀರಿ ನನ್ ಸಮಾಧಾನ ಆಗಲ್ಲ ಪಾಪ. ಇವತ್ತು ಕೇಳ್ರಿ ಇವತ್ತು ಪಾಪ ತಂದೆ ತಾಯಿ ತಡೀರಿ, ಇಲ್ಲ ತೋರ್ಸ್ಬಿಡ್ತಿರ್ತೀವಿ. ಏನಾಗಿತ್ತು ತಡೀರಿ, ನಮ್ಗೆ ಸಮಾಧಾನ ಆಯ್ತು. ಕಟ್ಟಿದೆ 8 ಕಲ್ಗಂಡ್ರೆ ಆಗಿದ್ದು ಕೇಸು. 8ನೇ ತಾರೀಕು ತಾನೇ ಆಗಿದ್ದು. ಯಾವತ್ತು ಅದು ಇನ್ನೊಂದು 27 ಲಕ್ಷದ್ದು 8ನೇ ತಾರೀಕು. 8ನೇ ತಾರೀಕು. ತಡೀರಿ 1 ನಿಮಿಷ ತಡೀರಿ ದಯವಿಟ್ಟು. ಇದೆಲ್ಲ ನಾನು ಹೇಳ್ದೆ ಅಂತ ಅವ್ರು ಹೇಳಕ್ ಹೋಗ್ರಿ. ಅವ್ರು 18, 22 ಇದೆ. ಇದೆಲ್ಲ 1 ಇದು ಸರ್. ಏನು FIR ಮಾಡೋದಕ್ಕೆ ಆ ಯಪ್ಪ ನನ್ನ ತಲೆ DCP ಸಾಹೇಬ್ ಕೊಡೋಲ್ಲ. FIR ಮಾಡಕ್ ಏನು ಸರ್? FIR ಮಾಡಕ್ ಕೇಳ್ಬಿಟ್ಟು ಬಂದೆ ಸರ್. ಹೇಳ್ಬಿಟ್ಟು ಬಂದ್ರೆ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡ್ರೆ ಅಲ್ಲಿ ತಾನೆ ನಿಜಾನೆ. 6 ನಿಮಿಷ ಐತೆ ಸರಿ ಸರ್. ತಪ್ಪದೇ ಇಲ್ಲ, ತಪ್ಪಲ್ಲ ಏನಕ್ಕಂದ್ರೆ ಅಷ್ಟು ಸರಿಯಾಗಿ ಆಗುತ್ತೆ. ಮುಫ್ತಿ ಎಲ್ಲ ಹೇಳ್ತೀವಿ ಮಾಡಲ್ಗೆ. ಅದು ಟೈಪ್ ಇದೆ, FIR ಆಲ್ರೆಡಿ ಟೈಪ್ ಮಾಡಿ ಕಳ್ಸಿದೆ. ಹೌದಪ್ಪ, ಏನಕ್ಕೆ ತಗೋಬಿಡಿ ಸರ್? ನಾನು FIR ಮಾಡೋದು ನೋಡಿ, ಇನ್ಫಾರ್ಮ್ ಮಾಡಿ ಅಲ್ಲಿಂದ ಓಡಿಸ್ಬೇಕು. ಮಾಡಿ ಓಡಿಸ್ಬೇಕು, ಆಮೇಲೆ FIR ಮಾಡೋದು. ಈ 4 ಗಂಟೆ ನ್ಯಾಯ ಮಾಡೋದು ಎಲ್ಲ ಮುಗಿಸ್ಬಿಡ್ತಾರೆ. 10 ಗಂಟೆಯಿಂದ 2:30 ಅಷ್ಟು ಈಗ ಇದ್ದೇ ಮಾಡಿ ಎಷ್ಟು ಈ ಹಿಂಗೆ ಈ ಅತ್ತೆ ಸೊಸೆಗೆ ಬಹಳ ಸರ್ ಇದು ಬಹಳ ಇದು. ಇವು ಅದು ನಿಮ್ ವಿಚಾರದಲ್ಲಿ ಅದು ಈಗ ಒಂದು ವಿಚಾರಕ್ಕೆ ಬಂದ್ರೆ ಎಲ್ಲಾನು ಗಬ್ಬೆ ಬಿಡಿಸ್ತಾವ. ಅಯ್ಯೋ ನನಗೆ ಹೆಂಗ್ ಟಾರ್ಚರ್ ಕೊಟ್ಟ ಅಂದ್ರೆ ನನ್ನ ಮೇಲೆ ಸರ್
ಇಡೀ ಕೆಪಿ ಹೋಯ್ತಾನೆ. ಈಗ ಈಗ ಸೆಷನ್ ಆದ್ಮೇಲೆ 8ನೇ ತಾರೀಕು ಅಷ್ಟೊತ್ತಿಗೆ ಆಯ್ತು. ಎಷ್ಟು 8ನೇ ತಾರೀಕು 8ನೇ ತಾರೀಕು ಅಷ್ಟೊತ್ತಿಗೆ ಡಿಸಿಪಿ ಹತ್ರ ಸರ್ ಇವ್ರ ಮನೆಯವ್ರಿಗೆ ಆಗಿದ್ರೆ ಗೊತ್ತಾಗ್ತಿತ್ತು ಸರ್. ನನ್ನ ಹತ್ರ 30 ಜನ ಹಚ್ಕೊಂಡು ಬಂದಿದ್ದಾರೆ ಸರ್. ಇವ್ರ ಯೋಗ್ಯತೆಗೆ ಎಲ್ಲ ಕೊಲ್ಲುಡು ಸರ್. ಇವ್ರು ಎಲ್ಲ ಕೊಲ್ಲುಡು ಸರ್. ಇಲ್ಲ ಸರ್, ಇರೋದ್ ಫ್ಯಾಕ್ಟ್ರಿ ಯಾರು 30 ಜನ ಇಲ್ಲ ಸರ್. ಅಲ್ಲ ನಾನು ಇಲ್ಲ ಅಲ್ಲ ಬಿಡಿ ಸರ್, ಆಯ್ತು. ಈಗ ಜನ ಇದಾರೆ ಈಗ ಏನ್ ರೆಡಿ ಇದಾರೆ ಈಗ ಮಾಡ್ತಾ ಇದ್ದೀನಿ. ಈಗ ಇವನು ಇಲ್ಲ ಈಗ ಇಲ್ಲ ಇಲ್ಲ ಈಗ ನಾಳೆ ನಾನು ಯಾವ್ದೇ ಕಾರಣಕ್ಕೂ ಎಫ್ಐಆರ್ ಮಾಡಲ್ಲ. ಯಾರು ಅವ್ರ ಮಾವೊಂದು ಆಯ್ತು ಆಯ್ತಾ. ನಾಳೆ ನಾನು ಯಾವ್ದೇ ಕಾರಣಕ್ಕೂ ಎಫ್ಐಆರ್ ಮಾಡಲ್ಲ. ಇವನು ಫೋನ್ ಮಾಡ್ತಾನೆ, ನಾನು ಏನಾದ್ರು ಒಂದ್ ಕಾರಣ ಹೇಳ್ಬಿಡ್ತೀನಿ, ಕೋರ್ಟ್ಗೆ ಬಂದ್ಬಿಡ್ತೀನಿ. ಮಾಡಿ ಸರ್. ಏನಾದ್ರು ಎಫ್ಐಆರ್ ಆಗಂಗಿದ್ರೆ ನಿಮ್ಗೆ ಕೋರ್ಟಲ್ಲಿ ಹೇಳ್ಬಿಡ್ತೀನಿ. ಎಫ್ಐಆರ್ ಆಗಲ್ಲ ಮಾಡಿದ್ರೆ ನಾನೇ ಮಾಡ್ಬೇಕು. ಇಲ್ಲ ಎಫ್ಐಆರ್ ಸ್ಟೇಷನ್ ಆಗ್ತಿದೆ ಅಂದ್ರೆ ನಿಮ್ಗೆ ಹೇಳ್ತೀನಿ. ಆಯ್ತಾ. ಎಫ್ಐಆರ್ ಆಗಲ್ಲ ರೀ. ಆಯ್ತು ಸರ್, ನಾನು ಅಲ್ಲಿ ಕೋರ್ಟ್ ಅಲ್ಲಿ ಇರ್ತೀನಲ್ಲಪ್ಪ. ಎಫ್ಐಆರ್ ಆಗಲ್ಲ, ತಲೆ ಕೆಡಿಸ್ಬಾರ್ದು. ಹೋಗ್ರಿ, ಅರ್ಥ ಆಯ್ತು. ಅದನ್ನ ಹೇಳೋದ. ಇನ್ಸ್ಟ್ರಕ್ಷನ್ ಹಾಕೋಣ ಅಂತ ಕೋರ್ಟ್ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಹಾಕಿ, ಸ್ವಾಮಿ ಏನಿದು ಈಗ ಆಯ್ತು ಎಫ್ಐಆರ್ ಮಾಡ್ತಾರೆ, ಬಡ್ಸ್ ಆಕ್ಟ್ ಹಾಕ್ತಾರೆ, 7 ವರ್ಷದ ಒಳಗಡೆ ಪನಿಷ್ಮೆಂಟ್. ಅದು ಎಲ್ಲ 7 ವರ್ಷದ ಒಳಗಡೆ ಪನಿಷ್ಮೆಂಟ್. 3 ವರ್ಷ ಆಯ್ತು. 3 ವರ್ಷ ಇದೆ. ಎಲ್ಲ 7 ವರ್ಷದ ಒಳಗಡೆ ಇದೆ. ಸ್ವಾಮಿ ನೋಟಿಸ್ ಕೊಡ್ಲಿ. ಯಾಕೆ ನಮ್ಗೆ ಹಿಂಗ್ ಅರೆಸ್ಟ್ ಮಾಡ್ತಾರೆ, ಇದ್ ಮಾಡ್ತಾರೆ? ದಯವಿಟ್ಟು ನೀವೇನಾದ್ರೂ ಒಂದು ಆರ್ಡರ್ ಹೇಳ್ತೀನಿ, ಬೇಜಾರ್ ಮಾಡ್ಕೊಂಡು. ಇಲ್ಲ ಬೇಜಾರ್ ಮಾಡಲ್ಲ. ಅಯ್ಯೋ ನನ್ಗೆ ಅದೇ ಬೇಕಾಗಿರೋದು. ನಿಮ್ ಮೇಲೆ ಫುಲ್ ಅಲಿಗೇಷನ್ ಮಾಡ್ತೀವಿ, ಮಾಡಿ ನನಗೆ ಅದೇ ಬೇಕಾಗಿರೋದು. ಇಲ್ಲಾಂದ್ರೆ ಏನಿದೆ ಕತೆ? ಹೇಳಿದಿರಲ್ಲ ಸಾಕು. ನಾಳೆ ನಾನು ಅದನ್ನ ಹೋಗಿ ಹೇಳ್ಬೇಕು ಸರ್. ಕೋರ್ಟ್ ಅಲ್ಲಿ ನಮ್ಗೆ ಹೋಗುದ್ರು ಸರ್ ಹಿಂಗೆ ಅಂತ ನಾನು ಹೋಗಿ ಹೇಳ್ಬೇಕು. ಕೋರ್ಟ್ ಪೀಸಲ್ಲಿ ಎಲ್ಲಾರು ನೋಡ್ಬೇಕು. ಹೌದು ಸರ್ ನಮ್ಗೆ ಈಗ ಹೋಗುದ್ರು ಸರ್, ನಮಗೆ ಏನ್ ಸರ್ ಅಂತ ಹೋಗಿ ಹೇಳ್ಬೇಕು. ಅರ್ಥ ಆಯ್ತಾ? ಹೋಗಿ ಹೇಳ್ಬೇಕು. ನನಗೇನು ಇದಿಲ್ಲ ಅಂದ್ರೆ ನಾಗೇಶ್ಗೆ ಅಲ್ಲ ಅಂದ್ರೆ ಏನ್ ಗೊತ್ತಾ, ಹಿಂಗೆ ಅಂದ್ರೆ ನನ್ನ ಮೇಲೆ ಏನು ಬರೀಬಾರ್ದು ಅಷ್ಟೇ. ಬಾಯಿ ಮಾತಲ್ಲಿ ಹೇಳಿ. ಬಾಯಿ ಮತ್ತೆ ಏನೋ ಬರೆಯೋ ಅಂತ ಲೆವೆಲ್ ಹೋದ್ರೆ ಬೇಕಾದ್ರೆ ಬಾಯಿಗೆ ಬಿಡಿ. ಸ್ವಾಮಿ ಹಂಗ ಹೇಳಕ್ಬಾರ್ದು. ಸೀನಿಯರ್ ಆಫೀಸರ್ ಪ್ರೆಷರ್ ಅಂತ ಹೇಳ್ಬಾರ್ದು. ಹಾಕೊಂಡ್ ಗುಮ್ಮ ಹಾಕ್ಬಿಡ್ತಾರೆ ಕಮಿಷನರ್ ಆಫೀಸ್ ಇಂದ. ಹಂಗೆಲ್ಲ ಹೇಳ್ಬಾರ್ದು. ಈಗ ಮತ್ತೆ ನಾನು ಹೇಳದ್ನಲ್ಲ, ಹಂಗೆ ವಾದ ಮಾಡ್ಬೇಕು ಸಾರ್, ಹಂಗೆ ಹಿಂಗೆ ಅಂತ ನಾವು ನಮ್ದನ್ನೇ ಸಮರ್ಥಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಹಿಂಗ ಅಕ್ಕಪಕ್ಕದವ್ರು ಹೇಳಿ ಏನ್ ಇದ್ ಮಾಡಿಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ. ನೀವು ಹೇಳಿ ಸ್ವಾಮಿ, ಎಲ್ಲ 7 years ಒಳಗಡೆ ಇರೋ ಪನಿಷ್ಮೆಂಟ್. ನಮ್ಮ ಕಕ್ಷಿದಾರರು ಬರ್ತಾರೆ, ಏನ್ ಬೇಕಾದ್ರೂ ನಾವು ತನಿಖೆಗೆ ಸಿದ್ಧ ಇದ್ದೀವಿ. ಏನೇ ಡಾಕ್ಯುಮೆಂಟ್ ಬೇಕಾದ್ರೂ ಕೊಡಕ್ ಇದ್ದೀವಿ. ಇದೇನಿದು ಬಡ್ಸ್ ಆಕ್ಟ್ ಹಾಕೋದು, ಅರೆಸ್ಟ್ ಮಾಡೋದು, ಬಡ್ಸ್ ಆಕ್ಟ್ ಹಾಕೋದು, ಅರೆಸ್ಟ್ ಮಾಡೋದು, ಏನಿದು? ನಾವು ಮಾನ ಮರ್ಯಾದೆಗೆ ಎದುರುಕೊಂಡು ದುಡ್ಡು ಅದು ನಿಜನೋ ಸುಳ್ಳೋ ಏನೋ ಅಂತ ಹತ್ರ ಕೊಡೋದು ಹತ್ರ ಮಾಡ್ತಾ ಇದೀವಿ. ಏನ್ ಇದು ಸ್ವಲ್ಪ ದಯಮಾಡಿ ಇದ್ ಮಾಡಿ ಅಂತ ನಿಮ್ಮ ಅಡ್ವೊಕೇಟ್ ಕಡೆಯಿಂದ ಪ್ರೆಸ್ ಮಾಡಿಸಿ ಸರ್. ನಾನು ಹೇಳೋದು ಕರೆಕ್ಟ್ ಅಲ್ವಾ? ಗೊತ್ತು. ಅಲ್ಲ, ಬಡ್ಸ್ ತೋರ್ಸಾಯ್ತು, ನಿಮ್ ಕೇಳಾಯ್ತು, ನಿಮ್ಗೆ ಬೇಜಾರಾಗ್ತಾ ಇದೆ, ನಿಮ್ ಮನ್ಸಿಗೆ ನೋವಾಗ್ತಾ ಇದೆ. ನಮಗೆ ಮನ್ಸಿಗೆ ನೋವಾಗ್ತಾ ಇದೆ. ನಾನು ಕೂಲ್ ಆಗಿ ಇದ್ ಮಾಡ್ಕೊಂಡ್ ಬಂದೆ. ಈಗ ಏನ್ ಮಾಡಕ್ಕಾಗಲ್ಲ. ಅವ್ರ ಕ್ರೈಮ್ ನಿಮ್ ಜೊತೆ ಈಗ ನನಗೆ ಇಲ್ಲಿ ಬಂದ ಮೇಲೆ ನೀವೇನ್ ಮಾಡಕ್ಕಾಗಲ್ಲ. ಇದಕ್ ಕಾಪಾಡಿಸ್ಕೋಬೇಕು. ಅದಕ್ಕೆ ಬೆಳಿಗ್ಗೆ ಬೇಜಾರಾಯ್ತು. ಅದಕ್ಕೆ ನೀವು ಬನ್ನಿ. ಇಲ್ಲ ನೀವು ಬರ್ಲೇಬೇಕು ಅಂತ ಹೇಳಿದಿ. ಇಲ್ಲ ಫೋನಲ್ಲ ಮಾತಾಡೋವಾಗಿತ್ತು. ಪಾಪ ಹಂಗಾಗಿದೆ. ಅದನ್ನ ಮಾಡಿದ್ರೆ ನಮ್ಗ್ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ದಂಗ ಆಯ್ತದ. ನೀವು ಸರಿ ಸರ್, ನಾನು ಮಾಡ್ತೀನಿ ಬಿಡಿ. ಯಾಕೆ ಗೊತ್ತಾ, ಎಲ್ಲ 7 years ಒಳಗಡೆ ಇರೋ ಇಂಪ್ರಿಸನ್ಮೆಂಟ್. ಈಗ ನಾಳೆ ಎಫ್ಐಆರ್ ತಗೋಬೇಡಿ. ಯಾವ್ದು? ಇಲ್ಲ ನಾನು ವಾದ ಮಾಡ್ತಿದ್ದೀನಿ. ಆಗಕ್ ಬಿಡಲ್ಲ. ಆಗತ್ತೆ ಇಲ್ಲ ಅಂತ ಹೇಳ್ಬಿಡ್ಬೇಕು. ಆಗದೇ ಇಲ್ಲ ಬಿಡ್ರಿ. ನಾನು ಟೆಲಿಕಾಸ್ಟ್ ಆಗದೆ ಮಾಡಕ್ ಬಿಡಲ್ಲ. ನಾಳೆ ಅಲ್ಲ, ಮಾಡ್ಲೇಬೇಡಿ. ಈಗ ಒಂದು ಎಫ್ಐಆರ್ ಮುಗಿಸ್ಕೊಂಡು ಅಂದ್ರೆ ಮುಂದಿನ ದಿನದಲ್ಲಿ ಏನಾಗತ್ತೆ, ನಾನು ಅಷ್ಟು ಹೇಳೋದು. ನಾಳೆ ದಿನ ಮಾಡಲ್ಲ. ನೀಟಾಗಿ ನಾಳೆ ಕೋರ್ಟ್ ಅಟೆಂಡ್ ಆಗ್ಬಿಟ್ಟು ಹೋಗಿ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅವ್ನೇನ ಮಾಡಿ ಇರ್ಬೇಕು. ನಾವು ಬೇಡ ಮನೆಗ್ ಬರ್ಬೋದ? ಈಗ ಅದೊಂದು ಇದು ಈಗ ಅದೇ ಪ್ರಾಬ್ಲಮ್. ಅವನ್ದು ಒಂದ್ ಆಗ್ಬಿಟ್ರೆ ಇಲ್ಲ, ಅದು ಅವ್ನು ಇವನ್ ಜೊತೆಲೇನೆ ಆಡ್ ನಾನು ಹಂಗೂನು ಇವತ್ತು ಸ್ಟೇಷನ್ಗೆ ಹೋಗ್ಬೇಕಾರೆ ಅಣ್ಣಲ್ಲಿ ಕುಂಕುಮ ಆಯ್ತಾ, ಶುಕ್ರವಾರ ಇವತ್ತು ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತು ಕಳ್ಕೊಂಡು ಅಲ್ಲಿ SHO ಅವ್ನು ಹೋದ್ ನಾನು ತಾತ ನೋಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿದ್ದು. ಯಾಕಂದ್ರೆ ನಮ್ದು ಎಫ್ಐಆರ್ ಮಾಡಿ ಅಂತ ಕೂತ್ಕೋತಾನೆ. ನಾಳೆನು ನಾಳೆ ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಟೆಲಿಕಾಸ್ಟ್ ಆಗಲ್ಲ. ಅವ್ನ್ ಎಷ್ಟಿರೋದಂತ ಎಫ್ಐಆರ್ ಮಾಡಿ ಅಂತ ಬಂದು ಅದ್ ನೋಡಿಲ್ಲ, ಕಂಪ್ಲೇಂಟ್ ನೋಡಿಲ್ಲ. ಅದು ಇವನು ರೆಡಿ ಮಾಡ್ಕೊಳ್ಳೋ ಸ್ವಾಮಿ. ಏನಕ್ಕೆ ಇವನು ಇದನ್ನ
ಅದು ಏನ್ ಗೊತ್ತಾ ಹುಡ್ರಿ ಏನ್ ಗೊತ್ತಾ ಕೇಳ್ರಿ ಇಷ್ಟೇ ಹಾಕಿದೀವಲ್ಲ ಅಷ್ಟೇ ಅವನು ಅವನು ಕೂಡ ಅವನಿಗೆ ಇದೆ ಸರ್ ಅದ್ರಲ್ಲಿ ಅದಕ್ಕೆ ಏನ ಹಾಳಾಗೋಗ್ಲಿ ನಮ್ಗೆ ಹಿಂಗ್ ಹಿಂಸೆ ಇರ್ತಾನಲ್ಲ. ನಮ್ಗೆ ಊಟಕ್ ಬಂದಿದೀವಿ ಅಂತ ಅಲ್ಲಪ್ಪ 1-2 ಗಂಟೆವರೆಗೂ ಊಟ ಮಾಡೋದು ಅಂತಾರೆ. ನಾನೇನ್ ಕೇಳಿಸ್ಕೊಂಡಲ್ಲ ಇಲ್ಲಿ ಇನ್ ಮಲ್ಗಿ ಎಲ್ಲಾ ಮಾಡಿ ಹೋಗೋದು ಅವತ್ತು ಅಂತ ಇದು ಅವತ್ತೇ ಕೇಸ್ ರಿಜಿಸ್ಟರ್ ಆಗ್ತದೆ. 5 ಗಂಟೆ 6:15 ಪಾಪನೆ ಅವ್ರ ತಾಯಿ ಇದ್ರು ನಾವ್ ಎಳ್ಕೊಂಡ್ ಅವೆಲ್ಲ ಗೊತ್ತಿಲ್ಲ ಎಳ್ಕೊಂಡ್ ಬರ್ಬೇಕು ಅಂತಾರೆ. ಎಷ್ಟ್ ಕಷ್ಟಪಟ್ಟೆ ಗೊತ್ತಾ ಸರ್ ಇವತ್ತು ಅದು ರೆಡಿ ಮಾಡಕ್ ಇಡಿ ಏನ ಈಗ ಹೋಗಿ ನಾನು ಆವಾಗ ನೀವ್ ಫೋನ್ ಮಾಡಿದ್ರೆ ಊಟ ಮಾಡಿದ್ ಬೆಳಗ್ಗೆ ಟಿಫನ್ ಇಲ್ಲ ಏನಿಲ್ಲ. ಬಾರಿ ನಮ್ಗಂತೂ ನಿಜವಾಗ್ಲು ಇದು ಒಂದು ತಿಂಗಳಿಂದ ಅದು ಯಾವಾಗ ಬಡ್ಸ ಶುರು ಆಯ್ತು ಫಸ್ಟ್ ಬಡ್ಸ್ ಶುರು ಅವಾಗಿಂದ ಬಾರಿ ಹಿಂಸೆ. ನಾನ್ ಹಾಕ್ತೀನಿ ನೋಡಿ ಕೇಸ್ ನನ್ ಮೇಲೆ ಹಾಕೋನಲ್ಲ ನಾನ್ ಮಾಡ್ತೀನಿ. ಅವನೇನು ಇವ್ರ್ ಮಾಡ್ಬಿಟ್ರೆ ಬಿಡು ಇವ್ರ ಮೇಲೆ ಹಾಕೋತಾರಲ್ಲ ಮತ್ತೆ ಸಾರ್ ಹಾಕೊಂಡ್ರೆ ಎಲ್ಲ ಲಾಕ್ ಮಾಡ್ಕೊಂಡು ದುಡ್ಡು ಹಾಕೋಬಹುದು ಅಂತ ನಾನು ಬಚಾವ್ ಮಾಡ್ತಾ ಇದೀನಲ್ಲ ಅದಕ್ಕೆ. ಬಾರಿ ನಮಗೂ ಇವತ್ತು ನನಗೂ ನಿಜವಾಗ್ಲು ಬೆಳಿಗ್ಗೆ ಬೇಜಾರಾಯ್ತು. ಬಟ್ ಈ ಪರಿಸ್ಥಿತಿ ಇಲ್ಲ ಹಂಗಿದೆ, ಏನ್ ಮಾಡ್ತೀರಾ? ನಾನು ಬಹಳ ಕರೆಕ್ಟ್ ಆಗಿ ಇದ್ ಮಾಡಿದ್ನಲ್ಲ ಸರ್. ಯಾರು ಫುಲ್ ಫೈಟ್ ಮಾಡಿದಾರ ಅವ್ರು. ಮಾಡ್ಬೇಕಂಗೆ ನಾವೇ ಫೇವರ್ ಮಾಡ್ಬಿಟ್ರೆ ಅಲ್ಲಿ ಇರ್ತಾರೆ. ಅಲ್ಲಿ ಸರ್ ನಾವ್ ಈಗ 8 ಜನದಲ್ಲಿ ಯಾರೋ ಒಂದ್ 2 ಇರ್ತಾರೆ ಜಾತಿಯವ್ರು ಇರ್ತಾರೆ. ಈ ಸಾರ್ ಜಾತಿ ಅನ್ನೋದು ಇಂಡಿಯಾದಲ್ಲಿ ಎಷ್ಟು ಕೆಲಸ ಕಾಮನ್ ಆಗ್ಬಿಟ್ಟಿದೆ. ಅವ್ನ ಜಾತಿಯವ್ರು ಯಾರಾದ್ರೂ ಇರ್ತಾರೆ, ಅವರು ಎಲ್ಲ ಒಂದು ಬಿಟ್ಟಿರ್ತಾರೆ. ಸರ್ ಈಗ ನಡೆಯೋದೇ ಹಿಂಗೆ ಸರ್. ಇದ್ರಲ್ಲಿ ನಾನೇ ಹೇಳ್ತೀನಿ ನೋಡಿ ಸರ್, ಅವ್ನು ಬಸವರಾಜ್ ಇದ್ದಾನಲ್ಲ ಸಿಕ್ಕಾಬಟ್ಟೆ ತಲೆ ಹಿಡಿತಾನೆ ಸರ್, ಗೊತ್ತಿಲ್ಲ. ನಾನು ಅದಕ್ಕೆ ಸಾಂಬಾರ್ ಏನೋ ಅದು ಇದು ಅಂತ ನಾನು ಮಾತಾಡಿದ್ದು. ಈಗ ಕರೆಕ್ಟ್ ಕರೆಕ್ಟ್ ಬಂದ ಹತ್ರಕ್ಕೆ ಅದಕ್ಕೆ ಇದ್ ಮಾಡಿ ಬಹಳ ಇದ್ ಮಾಡ್ತಾರೆ. ಸರಿ ಸರ್ ಆಯ್ತು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮಾಡಿ. ನನಗೆ ಬೇಜಾರಾಯ್ತು ಅದಕ್ಕೆ ಒಂದು ಇದು ಆಯ್ತು. ಮತ್ತೆ ದುಡ್ಡು ಬಗ್ಗೆ ನಾನ್ ಮಾತಾಡಿಲ್ಲ. ಯಾರು ಸುಜನ್ ಹತ್ರ ನೀವ್ ಫೋನ್ ಎತ್ತಿಲ್ಲ ರೀ. ಫೋನ್ ಯಾಕ್ರಿ ಎತ್ತಲ್ಲ? ಫೋನ್ ಎತ್ತಬೇಕು ಅದ್ ಎಷ್ಟು 5 ಸರಿ ಫೋನ್ ಮಾಡಿದ್ವಿ. ಅದೇ ನನಗ್ ದುಡ್ಡು ಕೊಡೋದ್ ಬೇಡಪ್ಪ, ಫಸ್ಟ್ ಸೇಫ್ ಆಗ್ರಿ. ಸೇಫ್ ಆಗಿ ಪ್ರಾಪರ್ಟಿ ಒಂದು ಗತಿ ಮಾಡ್ಕೊಳ್ರಿ. ಎಲ್ಲಿ ಸರ್ ಎಲ್ಲ ನಾಳೆ 19 ನಾವು ವಾದೆ ಮಾಡ್ಬಿಟ್ಟು ಅಲ್ಲೇ ಟೋಟಲಿನೇ ಹಾಕ್ತೀನಿ. ಅದು ಅವ್ನ್ ಕೊಡ್ಬೇಕಾಗಿರೋದು 10.5 ಲಕ್ಷ ಅಷ್ಟೇ ಅವ್ನಿಗೆ. ಈಗ ಸುಮ್ನೆ ಜಾಸ್ತಿ ಈಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ಜಾಸ್ತಿ ರಫ್ ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತೆಲ್ಲ ಒಪ್ಕೊಂಡಿದೀರಾ, ಜಾಸ್ತಿ ನಾವು ಡಿಡಿ ಕೊಟ್ಬಿಟ್ಟಿದೀರಾ. ಸ್ವಾಮಿ ಇದು ಕೋರ್ಟ್ ಅಲ್ಲಿನೇ ಇರ್ಲಿ, ತನಿಖೆ ಆದ್ಮೇಲೆ ನೀವೇ ಖುದ್ದಾಗೆ ಮಾಡಿ ಸ್ವಾಮಿ ಅಂತೀವಿ. ನೀವು ತನಿಖೆ ಮಾಡಿ ಅಂತೀವಿ ನಾವು. ಕೋರ್ಟ್ ಅವ್ರ ಜಡ್ಜಿಗೆ ಹೇಳ್ತೀವಿ ತನಿಖೆ ಮಾಡಿ ಸ್ವಾಮಿ ಅಂತೀವಿ. ನೀವು ರಫ್ ಮಾಡ್ಕೊಳಕ್ ನನ್ನ ಅನ್ಸಿಕೆ ರಫ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಬಿಟ್ಟಾಕಿ ನಿಮ್ಮೇಲೆ ಯಾವ್ದು ಕೇಸ್ ಆಗ್ದಂಗೆ. ನಾನು ನೋಡ್ರಿ ಕೇಸ್ ಏನ್ ಆಗಂಗಿದ್ರೆ ಫಸ್ಟ್ ಹೇಳ್ಬಿಡ್ತೀನಿ. ನಾಳೆ ಅಂತೂ ಕೇಸ್ ಆಗಲ್ಲ ಮುತ್ಕೊಂಡು, ನಾಳೆ ಆಗೋದಿಲ್ಲ. ತಲೆ ಕೆಡಿಸ್ಕೊಳ್ಬೇಕು ಅದು. ಆಮೇಲೆ ಈಗ 19 ಈಗ ಒಂದು ಎಲ್ಲ ನಾವು ಆರ್ಡರ್ ಶೀಟ್ ಸೈನ್ ಹಾಕ್ಬಿಟ್ಟಿದೀವಿ. ತಿರ್ಗಾ ರಬ್ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ನೆ ಅಡ್ವೊಕೇಟ್ ಮಾತು ಕೇಳ್ಕೊಂಡು ಅದು ತೊಳ್ಕೊಂಡ್ಬಿಡ್ರಿ. ತಿರ್ಗಾ ಅದ್ ಕೇಸ್ ಜೀವಂತ ಇರಬಾರ್ದು ನನ್ನ ಅನ್ಸಿಕೆ. ಅವಳಿಗೆ ಹೇಳ್ತಾ ಇದ್ದೀನಿ ಅಫಿಡೇವಿಟ್ ಕೊಡ್ರಿ ಅಂತ ಹೇಳಿದ್ರೆ ಅವಳಿಗೆ ನೋಟಿಸ್ ಕೊಡ್ತೀನಿ. ಅವಳಿಗೆ ಅಫಿಡೇವಿಟ್ ಕೊಡ್ರಿ ಅಂದ್ರೆ ಅವಳು ಸರ್ ಕೊಟ್ಬಿಡ್ತೀನಿ ಸರ್ ಅಂತೇಳಿ ನಾನು 2 ಸತಿ ಹೇಳಿದೀನಿ. ಅದನ್ನು ನಾಳೆ ಇದು ಮಾಡ್ರಿ, ವಾದ ಮಾಡ್ರಿ. ಆಯ್ತು ಸ್ವಾಮಿ ನಾವು ಹೇಳಿದೀವಿ ಸ್ವಾಮಿ ಅಂತ ಹೇಳ್ತೀನಿ. ಸರಿ ಸರ್. ಅದು ಅಫಿಡೇವಿಟ್ ಕೂಡ ಕೇಳಿದೀವಿ, ಅದನ್ನು ವಾದ ಮಾಡ್ರಿ ಹೇಳ್ತೀನಿ. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಬೇಜಾರ್ ಮಾಡೋದ್ ನೋಡಿ ಅಂತ ಹೇಳಿ. ಇಲ್ಲ ನಮಗೂ ಬೇಜಾರಾಯ್ತು ಇವತ್ತು, ಆಕ್ಚುಲಿ ನನಗೂ ಬೇಜಾರಾಯ್ತು. ಅದನ್ನ ಏನು ಮಾಡಕ್ ಆಗಲ್ಲ. ಓಕೆ ಸರ್. ಪಕ್ಷ ಬಟ್ ಈ ರೆಕಾರ್ಡಿಂಗ್ ಎಲ್ಲ ತೋರಿಸಿದೀನಿ. ಮತ್ತೆ ಇವನಿಗೆ ACB ಇದೆ ಅಂತ ಅವ್ರ ಹತ್ರ ಹೇಳ್ಕೊಡೋದು. ಹೇಳ್ಬಿಟ್ರೆ ಅವ್ರೆಲ್ಲ ಇದಾಗತ್ತೆ ಮಾಡಿ. ಓಕೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.